ಬೀಚಿ ಪರಿಚಯ. ರಾಯಸಂ ಭೀಮಸೇನರಾವ್ ಬೀಚಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರು. 1913 ರಿಂದ 1980 ವಾಸಿಸಿದ ಕನ್ನಡದ ಪ್ರಸಿದ್ಧ ಹಾಸ್ಯಗಾರ. ಅವರು ತಮ್ಮ ಕಾವ್ಯನಾಮ ಬೀಚಿಯನ್ನು ಬಳಸಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಬರೆಯುತ್ತಿದ್ದರು. ಅವರನ್ನು ಕರ್ನಾಟಕದ ಜಾರ್ಜ್ ಬರ್ನಾರ್ಡ್ ಶಾ ಎಂದು ಕರೆಯಲಾಗುತ್ತಿತ್ತು. ಬೀಚಿ 1913 ಕರ್ನಾಟಕದ ಈಗಿನ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಜನಿಸಿದರು. ಕನ್ನಡ ಅಥವಾ ಅದರ ಸಾಹಿತ್ಯದ ಬಗ್ಗೆ ಯಾವುದೇ ಔಪಚಾರಿಕ ಪರಿಚಯವಿಲ್ಲದಿದ್ದರೂ ದೀರ್ಘ ರೈಲು ಪ್ರಯಾಣದಲ್ಲಿ ಎನ್. ಕೃಷ್ಣರಾವ್ ಅವರ ಕಾದಂಬರಿ ಸಂಧ್ಯಾರಾಗ ವನ್ನು ಓದಿದ ನಂತರ ಬೀಚಿ ಕನ್ನಡ ಸಾಹಿತ್ಯವನ್ನು ಓದಲು ಪ್ರೇರೇಪಿಸಲ್ಪಟ್ಟರು. ಬೀಚಿ ಅವರ ಹಾಸ್ಯವು ಅವರ ಬರಹಗಳಲ್ಲಿ ಸ್ಪಷ್ಟವಾಗಿತ್ತು. ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಕೆಲವು ಅತ್ಯಂತ ಮೋಜಿನ ಬೀಚಿ ಉಲ್ಲೇಖಗಳ ಪಟ್ಟಿಯನ್ನು ನಾವು ಸಂಗ್ರಹಿಸಿದ್ದೇವೆ. ನೀವು ಅವುಗಳನ್ನು ಉಪಯುಕ್ತವೆಂದು ಕಂಡುಕೊಂಡರೆ ದಯವಿಟ್ಟು ಈ ಚಾನೆಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ತಿಳಿಸಿ. ಶ್ರೀಮಂತಿಕೆಯ ಗುಟ್ಟು ಗಳಿಸು ಎಂಬುದಲ್ಲ, ಉಳಿಸು ಎಂಬುದು. ಸಾಹಿತ್ಯವು ಶ್ರೀಮಂತರಿಗೆ ಕಥೆಯನ್ನು ಕೊಡುತ್ತದೆ, ಬಡತನವು ಸಾಹಿತ್ಯಕ್ಕೆ ಕಥೆಯನ್ನು ಕೊಡುತ್ತದೆ. ಶ್ರೀಮಂತನ ಕ್ಷಯವೇ ಡಾಕ್ಟರನ ಅಕ್ಷಯ ಪಾತ್ರೆ. ಪ್ರತಿಯೊಬ್ಬ ಗಂಡಸಿಗೂ ಮನೆ ಮತ್ತು ಹೆಂಡತಿ ಇರಲೇಬೇಕು, ಸ್ವಂತದಾದಷ್ಟು ಒಳ್ಳೆಯದು. ಸಾವಿನ ಬಗ್ಗೆ ಎಚ್ಚರಿಸಲು ಕಾಲರಾಯನು. ವರ್ಷಕ್ಕೊಮ್ಮೆ ಗಂಟೆ ಬಾರಿಸುವ ದಿನವೇ ಜನ್ಮದಿನ. ಮಾಡಬಹುದಾದಾಗ ಮಾಡದಿದ್ದರೆ, ಮಾಡಲೇಬೇಕಾದಾಗ ಮಾಡಲಾಗುವುದಿಲ್ಲ. ಮೂಕನ ಮಾತೃಭಾಷೆಯೇ ಮೌನ. ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಹೆಣ್ಣು ಚಿನ್ನವನ್ನು, ರಾಜಕಾರಣಿ ಅಧಿಕಾರವನ್ನು ಒಲ್ಲೆ ಎಂದ ದಿನವೇ ಪ್ರಳಯವಾಗುತ್ತದೆ. ಹಲವರು ಹೆಚ್ಚು ಕಷ್ಟಪಟ್ಟು ಉಣ್ಣುತ್ತಾರೆ, ಕೆಲವರು ಹೆಚ್ಚು ಉಂಡು ಕಷ್ಟಪಡುತ್ತಾರೆ. ಪ್ರತಿಯೊಬ್ಬ ಜಾಣನಿಗೂ ಅಹಂಕಾರವಿದ್ದೇ ಇರುತ್ತದೆ, ತಾನೊಬ್ಬ ಕೋಣನೆಂದು ತಿಳಿಯುವವರೆಗೂ. ಎಲ್ಲ ಹುಚ್ಚರದು ಒಂದೇ ವಾದ, ನಾನು ಹುಚ್ಚನಲ್ಲ. ಮೂರ್ಖರ ಜಗತ್ತಿನಲ್ಲಿ ಜಾಣನೇ ಹುಚ್ಚ. ತಾನು ಮರೆತುದನ್ನು ಇತರರಿಗೆ ಕಲಿಸುವವನೇ ಮಾಸ್ತರ. ಹಸಿದ ಹೊಟ್ಟೆಗೆ ಉಕ್ಕುವ ಪ್ರಾಯಕ್ಕೆ ಇರುವಷ್ಟು ಕಿವುಡು ಯಾವ ಕಲ್ಲಿಗೂ ಇಲ್ಲ. ವಿವೇಕಿಯ ನಾಲಿಗೆ ಹೃದಯದಲ್ಲಿದೆ, ಅವಿವೇಕಿಯ ಹೃದಯವು ನಾಲಿಗೆಯಲ್ಲಿದೆ. ಸತ್ಯವನ್ನು ಅರಿತವನು ಸತ್ತಂತೆ ಇರಬೇಕು. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು, ನಿನ್ನೆ, ಇವತ್ತು ಮತ್ತು ನಾಳೆ. ಜೀವನದಲ್ಲಿ ಆಶಾಭಂಗವನ್ನು ತಪ್ಪಿಸಬೇಕಾದರೆ ಇರುವ ಒಂದೇ ಉಪಾಯ, ಯಾವುದನ್ನೂ ಆಶಿಸಲೇಬಾರದು. ಮಾವನ ಮನೆ ಸೇರೋ ಗಂಡ, ಗಂಡನ ಮನೆಗೆ ಬಾರದ ಹೆಣ್ಣು, ಇಬ್ಬರೂ ಭೂಮಿಗೆ ಭಾರ. ಅರಸ ಮತ್ತು ಪ್ರೇಮಿ ಏನನ್ನಾದರೂ ಸಹಿಸಬಲ್ಲರು, 1/2 ಒಂದನ್ನು ಬಿಟ್ಟು. ಮಗುವಿಗೆ ಅಳು, ಹೆಣ್ಣಿಗೆ ನಗು, ಅವಿವೇಕಿಗೆ ಧೈರ್ಯ, ಅಪ್ರಾಮಾಣಿಕನಿಗೆ ರಾಜಕಾರಣ ಅತ್ಯುತ್ತಮ ಆಯುಧಗಳು. ಜೀವನವನ್ನು ಇದ್ದಂತೆ ನೋಡುವವನಲ್ಲ, ತನಗೆ ಬೇಕಾದಂತೆ ನೋಡುವವನು ಕಲಾವಿದ. ಬಡವನ ಏಕಮಾತ್ರ ಸಂಪತ್ತು ಬುದ್ಧಿ. ಕೀರ್ತಿ ಇದನ್ನು ಗಳಿಸಲು ಮೊದಲು ಕಷ್ಟ, ನಂತರ ಉಳಿಸಲು ಕಷ್ಟ, ಕಳೆದುಕೊಂಡರಂತೂ ಕಡೆಯವರೆಗೂ ಕಷ್ಟ. ಮನುಷ್ಯನನ್ನು ದುಡಿಯಲು ಹಚ್ಚುವ ಏಕಮಾತ್ರ ದೇವರು ಸ್ವಾರ್ಥ. ಬರೆಯುವಾಗ ಅಲ್ಪವಿರಾಮ, ಪೂರ್ಣವಿರಾಮವನ್ನು ಬಿಡಬಾರದು.
ಅವು ಮುತ್ತೈದೆಗೆ ಅರಿಶಿಣ ಕುಂಕುಮ ಇದ್ದಂತೆ. ಮುಂದಿನ ಪೀಳಿಗೆಗೆ ಸಾಹಿತಿ ಕೊಟ್ಟು ಸಾಯುವ ಆಸ್ತಿಯೇ ಪುಸ್ತಕ. ಬಾಳಿನ ವ್ಯಾಕರಣ: ಹೆಣ್ಣು ಪದ್ಯ, ಗಂಡು ಗದ್ಯ, ಮಕ್ಕಳು ರಗಳೆ. ನಮಗೆ ಬೇಕಾದಾಗಲೆಲ್ಲ ದೇವರು ಪ್ರತ್ಯಕ್ಷವಾಗುವುದಿಲ್ಲ. ದಿಢೀರೆಂದು ದೇವರು ಪ್ರತ್ಯಕ್ಷವಾಗುವುದು ಕೇವಲ ತಮಿಳು ಸಿನೆಮಾಗಳಲ್ಲಿ ಮಾತ್ರ. ಬಾಳಿನಲ್ಲಿ ಏನಿಲ್ಲ. ಕೊಲ್ಲಲು ವಿಷವಿದೆ, ಬದುಕಿಸಲು ಔಷಧಿಯೂ ಇದೆ, ಔಷಧದಲ್ಲೂ ವಿಷವಿದೆ. ಇದುವೇ ಜೀವನ. ತಿಳಿಯಬೇಕಾದ್ದು ಸಮುದ್ರದಷ್ಟು, ತಿಳಿದಿರುವುದು ಹನಿಯಷ್ಟು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.